ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದಷ್ಟೇ ಪ್ರಸ್ತಾವನೆ ಆಗಿತ್ತು ಅನ್ನೋದಾಗಿ ಹೇಳ್ತಾ ಇದ್ವಿ. ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರವಾಗಿ ಶೇಕಡ 15ರಷ್ಟು ಏರಿಕೆಯಾಗಿದೆ. 4 ನಿಗಮಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಸ್ ಪ್ರಯಾಣದ ದರ 15ರಷ್ಟು ಏರಿಕೆ ಮಾಡಲಾಗಿದೆ. ಸಚಿವ ಸಂಪುಟದಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಹತ್ವದ ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟು 15% ಏರಿಕೆಯಾಗುತ್ತೆ. ಅಲ್ಲಿ 4 ನಿಗಮಗಳ ಡಿಮಾಂಡ್ ಬೇರೆ ಬೇರೆ ಇತ್ತು. ಆದರೆ ಇದೀಗ ಒಟ್ಟಾರೆ 15%ದಷ್ಟು ದರ ಏರಿಕೆ ಮಾಡೋದಕ್ಕೆ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಪ್ರಸ್ತಾಪ ಆಗಿತ್ತು. 2013ರಿಂದಲೂ ಕೂಡ ದರ ಏರಿಕೆ ಮಾಡೇ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅನ್ನೋದಾಗಿ ಹೇಳಿದ್ರು. ಇದಕ್ಕೂ ಪೂರ್ವಭಾವಿಯಾಗಿ ಆಗಸ್ಟ್ನಲ್ಲಿ ನಡೆದಿದ್ದಂತ ಸಿಎಸ್ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾವನೆ ಆಗಿತ್ತು. ಇದೀಗ 15ರಷ್ಟು ಬಸ್ ದರ ಏರಿಕೆ ಆಗಿದೆ. 4 ನಿಗಮಗಳ ಪ್ರಸ್ತಾವನೆ ಅಂತ ಹೇಳಿದ್ರೆ ಬಿಎಂಟಿಸಿ 42ರಷ್ಟು ಕೇಳಿತ್ತು, ಕೆಎಸ್ಆರ್ಟಿಸಿ 30ರಷ್ಟು ಕೇಳಿತ್ತು. ಆದ್ರೆ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಏರಿಕೆಯಾಗಿದೆ. ಇದು ಯಾವತ್ತಿಂದ ಇಂಪ್ಲಿಮೆಂಟ್ ಆಗುತ್ತೆ ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಏಕಾಏಕಿ ಅಂತೂ ಜಾರಿಗೆ ಬಂದ್ಬಿಡೋದಿಲ್ಲ. ನಾಳೆಯಿಂದ ನಾಳೆಗೆ ಕೆಲವೊಂದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಅದಾದ ನಂತರದಲ್ಲಿ ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಏರಿಕೆ ಆಗ್ತಾ ಇದೆ. ಮಹಿಳೆಯರಿಗೆ ಏನ್ ಸಮಸ್ಯೆ ಇಲ್ಲ, ಫ್ರೀಯಾಗಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಶಕ್ತಿ ಯೋಜನೆ ಅಡಿಯಲ್ಲಿ. ಅದು ಕೂಡ ಕಾರಣ ಅನ್ನುವಂಥದ್ದು ಚರ್ಚೆಯಾಗ್ತಾ ಇದೆ. ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶವನ್ನ ಕೊಟ್ಟು ಅದರ ಹೊರೆಯನ್ನ ಉಳಿದವ್ರ ಮೇಲೆ ಹಾಕ್ತಾ ಇದ್ದಾರಾ, ಪುರುಷರು ವಿದ್ಯಾರ್ಥಿಗಳು ಇವ್ರಗಳ ಮೇಲೆ ಹೋಗ್ತಾ ಇದೆಯಾ ಅನ್ನುವಂತ ವಿಪಕ್ಷಗಳ ಟೀಕೆಗೂ ಕೂಡ ಸರ್ಕಾರ ಗುರಿಯಾಗಿತ್ತು. ಇದೀಗ ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಏರಿಕೆಯನ್ನ ಮಾಡಿದೆ ಸರ್ಕಾರ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೀಗ ಪ್ರಸ್ತಾವನೆ ಆಯಿತು, ಇದೀಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶೇಕಡ 15ರಷ್ಟು ಬಸ್ ದರ ಏರಿಕೆ ಆಗಿದೆ. ಏನೇನ್ ಚರ್ಚೆ ಆಯಿತು ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ? ಚೈತ್ರ, ಪ್ರಮುಖವಾಗಿ 4 ಸಾರಿಗೆ ನಿಗಮಗಳ ಬಸ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಇವತ್ತು ಕ್ಯಾಬಿನೆಟ್ ಸಭೆ 3:30ಕ್ಕೆ ಶುರುವಾದ ಬಳಿಕ ಸಾರಿಗೆ ಇಲಾಖೆಯ ಈ ಪ್ರಸ್ತಾವನೆ ಕೂಡ ಚರ್ಚೆಗೆ ಬಂದಿದೆ. ಪ್ರಮುಖವಾಗಿ 4 ಸಾರಿಗೆ ನಿಗಮಗಳು ನಷ್ಟದಲ್ಲಿ ಹೋಗುವಂತಹ ಪರಿಸ್ಥಿತಿ ಇದೆ ಮತ್ತು ಉದ್ಯೋಗಿಗಳಿಗೆ ಕೊಡಬೇಕಂತಹ PF ಹಣವನ್ನು ಕೂಡ 4 ಸಾರಿಗೆ ನಿಗಮಗಳು ಬಾಕಿ ಉಳಿಸಿಕೊಂಡಿವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಶ್ಯೂರಿಟಿಯನ್ನ ಕೊಡಬೇಕು ಅನ್ನುವಂತ ಚರ್ಚೆ ಆಯಿತು. ಅದಕ್ಕೆ ಸರ್ಕಾರವು ಕೂಡ ಘಟನೋತ್ತರ ಅನುಮೋದನೆಯನ್ನ ನೀಡಿದೆ. ಅಂದ್ರೆ ಈಗಾಗಲೇ ನಿರ್ಧಾರ ಮಾಡಿದ ಪ್ರಕಾರ ಸುಮಾರು 2,000 ಕೋಟಿಯಷ್ಟು ಸಾಲವನ್ನ ಹಣಕಾಸು ಸಂಸ್ಥೆಗಳಿಂದ 4 ಸಾರಿಗೆ ನಿಗಮಗಳು ಪಡೆದುಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಒಂದು ಖಾತರಿಯನ್ನ ಕೊಟ್ಟಿದೆ. ಅದಕ್ಕೆ ಘಟನೋತ್ತರ ಅನುಮೋದನೆಯನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನೀಡಲಾಯಿತು. ಇದರ ಜೊತೆಗೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ 4 ಸಾರಿಗೆ ನಿಗಮಗಳ ಪ್ರಸ್ತಾಪಕ್ಕೆ ಎಲ್ಲ ಸಚಿವರು ಕೂಡ ಒಂದು ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಕಳೆದ 16 ವರ್ಷಗಳಿಂದ ಒಂದು ಟಿಕೆಟ್ ದರದಲ್ಲಿ ಪರಿಷ್ಕರಣೆ ಆಗಿಲ್ಲ, ಏರಿಕೆಯೂ ಕೂಡ ಆಗಿಲ್ಲ. ಕೋವಿಡ್ ಬಂದಂತಹ ಸಂದರ್ಭದಲ್ಲೂ ಕೂಡ ಸಾರಿಗೆ ನಿಗಮಗಳು ಸಾಕಷ್ಟು ನಷ್ಟವನ್ನ ಅನುಭವಿಸಿದಾವೆ. ಈ ಎಲ್ಲ ಕಾರಣಕ್ಕೋಸ್ಕರ ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಧನ ದರ ಹೆಚ್ಚಳ ಮತ್ತು ಬೇರೆ ಬೇರೆ ಸಾಮಗ್ರಿಗಳ ಹೆಚ್ಚಳದ ಕಾರಣಕ್ಕೋಸ್ಕರ ಸಾರಿಗೆ ನಿಗಮಗಳಿಗೆ ಟಿಕೆಟ್ ದರವನ್ನ ಹೆಚ್ಚಿಸುವಂತದ್ದು ಅನಿವಾರ್ಯವಾಗಿದೆ. ಈಗಾಗಲೇ ಶಕ್ತಿ ಯೋಜನೆ ಇರುವಂತಹ ಕಾರಣಕ್ಕೋಸ್ಕರ ಶಕ್ತಿ ಯೋಜನೆಯಲ್ಲಿ ಯಾರು ಉಚಿತವಾಗಿ ಪ್ರಯಾಣವನ್ನ ಮಹಿಳೆಯರು ಬೆಳೆಸ್ತಾರೆ ಅಂತವರ ಟಿಕೆಟಿನ ದರವನ್ನ ಸರ್ಕಾರವೇ ಪಾವತಿ ಮಾಡುತ್ತೆ. ಅಂದ್ರೆ ಸುಮಾರು 100 ಕೋಟಿಯಷ್ಟು ಉಚಿತ ಯೋಜನೆಯ ಟಿಕೆಟ್ ಅಲ್ಲಿ ಸಲ್ಲಿಕೆಯಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಹಣವನ್ನ ಸರ್ಕಾರ ಭರಿಸುತ್ತೆ. ಆದ್ರೆ ಇನ್ನುಳಿದಂತೆ ಪ್ರಯಾಣ ಮಾಡುವಂತಹ ಪುರುಷ ಪ್ರಯಾಣಿಕರಿಗಾಗಿ ಇದೀಗ ಟಿಕೆಟ್ ದರವನ್ನ ಹೆಚ್ಚಳ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ 4 ಸಾರಿಗೆ ನಿಗಮಗಳಿಗೆ ಇದ್ದಂತೆ ಕಂಡು ಬರ್ತಾ ಇದೆ. ಕಳೆದ 6-7 ತಿಂಗಳ ಹಿಂದೆಯಿಂದಲೇ ಸರ್ಕಾರಕ್ಕೆ ಈ ಬಗ್ಗೆ ಸಾಕಷ್ಟು ಪ್ರಸ್ತಾವನೆಗಳು ಸಲ್ಲಿಕೆ ಆಗ್ತಾ ಇದ್ವು. ಆದ್ರೆ ಸರ್ಕಾರ ತಕ್ಷಣಕ್ಕೆ ಅನುಮೋದನೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತು ಇಂಧನ ಬಾಕಿ ಉಳಿಸಿಕೊಂಡಂತಹ PF ಬಾಕಿ ಉಳಿಸಿಕೊಂಡಂತಹ 4 ಸಾರಿಗೆ ನಿಗಮಗಳಿಗೆ ಸರ್ಕಾರದ ನೆರವು ಅಗತ್ಯ ಇದೆ ಮತ್ತು ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡುವಂತಹ ಜರೂರತ್ತಿದೆ ಅನ್ನುವಂಥದ್ದು ಮನವರಿಕೆ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಇದು ವ್ಯಾಪಕ ವಿರೋಧಕ್ಕೂ ಕೂಡ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಾಲಿನ ದರವನ್ನ ಹೆಚ್ಚಳ ಮಾಡಲಾಗಿದೆ. ಬೇರೆ ರೀತಿಯ ಬೆಲೆ ಏರಿಕೆಗಳು ಕೂಡ ನೇರವಾಗಿ ಗ್ರಾಹಕರನ್ನ ತಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಪುರುಷ ಪ್ರಯಾಣಿಕರಿಗೆ ತಕ್ಷಣಕ್ಕೆ ಈ ಒಂದು ಅವರ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನುವಂಥದ್ದು ಒಂದು ಮಟ್ಟಿಗೆ ವ್ಯಾಪಕವಾದಂತಹ ವಿರೋಧಕ್ಕೆ ಟೀಕೆಗೂ ಕೂಡ ಗುರಿಯಾಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇವತ್ತಿನ ಕ್ಯಾಬಿನೆಟ್ ನಲ್ಲಂತೂ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ನ ಸಚಿವ ಸಂಪುಟ ನೀಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ಕ್ಯಾಬಿನೆಟ್ ನ ಬ್ರೀಫಿಂಗ್ ನ ಸಂದರ್ಭದಲ್ಲಿ ಸಚಿವರು ನೀಡುವಂತ ಸಾಧ್ಯತೆ ಇದೆ. ಚೈತ್ರ, ಪ್ರಸನ್ನ, ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆಯಾ ಇವತ್ತಿನ ದಿನ?
ಚೈತ್ರ, ಬಹುತೇಕ ಇವತ್ತಿನ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತಹ ಪ್ರಸ್ತಾವನೆಗಳ ಪ್ರಕಾರ ತಕ್ಷಣದಿಂದಲೇ ಜಾರಿಗೆ ಬರಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇದ್ದಂತಹ ಪ್ರಸ್ತಾವನೆಗಳಲ್ಲಿ ಇದ್ದಂತಹ ಅಂಶ. 4 ಸಾರಿಗೆ ನಿಗಮಗಳು ಅಂದ್ರೆ ವಾಯುವ್ಯ ಕರ್ನಾಟಕ ಸಾರಿಗೆ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಈಶಾನ್ಯ ಕರ್ನಾಟಕ ಸಾರಿಗೆ, ಈ 4 ಸಾರಿಗೆ ನಿಗಮಗಳಲ್ಲಿ ತಕ್ಷಣದಿಂದ ಜಾರಿಗೆ ಬರಬೇಕು ಅನ್ನೋ ಬಗ್ಗೆ ಪ್ರಸ್ತಾವನೆಗಳಿತ್ತು. ಆದ್ರೆ ಇವತ್ತಿನ ಸಚಿವ ಸಂಪುಟ ಸಭೆ ಸದ್ಯಕ್ಕೆ 15% ನಷ್ಟು ಏರಿಕೆಯನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನುವಂತಹ ಮಾಹಿತಿ ಮಾತ್ರ ಪ್ರಾಥಮಿಕವಾಗಿ ಲಭ್ಯವಾಗಿದೆ. 15% ಹೆಚ್ಚಳ ಆಗಿದ್ದೆ ಆದ್ರೆ ಲಾಂಗ್ ಟರ್ಮ್ ಪ್ರಯಾಣಿಕರಿಗೆ ಅಂದ್ರೆ ಬೆಂಗಳೂರಿಂದ ಬೀದರು ಅಥವಾ ಈ ರೀತಿಯ ದೂರದ ಸ್ಥಳಗಳಿಗೆ ತೆರಳುವಂತಹ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿಯೂ ಹೊರೆಯಾಗುತ್ತೆ. ಸಣ್ಣ ಸಣ್ಣ ಅಂತರ್ ಜಿಲ್ಲೆಯ ಪ್ರಯಾಣಿಕರಿಗೆ ಅಷ್ಟರ ಮಟ್ಟಿಗೆ ತಕ್ಷಣಕ್ಕೆ ಹೊರೆ ಆಗದೆ ಇರಬಹುದು. ಆದ್ರೆ ದೂರದ ಊರುಗಳಿಗೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಖಂಡಿತವಾಗಿಯೂ ಕೂಡ ಇದು ಹೊರೆಯಾಗುತ್ತೆ. ಇನ್ನು ವೋಲ್ವೋ ಬಸ್ ಸೇರಿದಂತೆ ಐರಾವತ ಮತ್ತು ರಾಜಹಂಸ ಈ ರೀತಿಯ ಬೇರೆ ಬೇರೆ ಶ್ರೇಣಿಯ ಬಸ್ಗಳು ಕೂಡ ಇರೋದ್ರಿಂದಾಗಿ ಅದರ ದರದಲ್ಲೂ ಕೂಡ ಸಾಕಷ್ಟು ಪರಿಷ್ಕರಣೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರೊಸೆಸ್ಗಳನ್ನು ಕೂಡ ಸಾರಿಗೆ ನಿಗಮಗಳು ಮಾಡಬೇಕಾಗುತ್ತೆ. ಹೀಗಾಗಿ ಯಾವತ್ತಿನಿಂದ ಇದು ಜಾರಿಗೆ ಬರಬಹುದು ಅನ್ನೋ ಬಗ್ಗೆ ಸಚಿವ ಸಂಪುಟ ಸಭೆಯ ಬಳಿಕ ಒಂದಷ್ಟು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಚೈತ್ರ, ಪ್ರಸನ್ನ, ಇನ್ನೊಂದು ಇದೀಗ 4 ನಿಗಮದ ಡಿಮಾಂಡ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಒಂದ್ ಕಡೆ 35% ಹೆಚ್ಚಳ ಆಗ್ಬೇಕು ಅಂತ ಕೇಳಿದ್ರು, 40% ಹೆಚ್ಚಳ ಆಗ್ಬೇಕು ಅಂತ ಕೇಳಿದ್ರು. ಒಟ್ಟಾರೆ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ 15% ಹೆಚ್ಚಾಗಿದೆ ಅಂತ. ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಬಹುದಾ ಬೇರೆ ಬೇರೆ ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ? ಪ್ರಸನ್ನ, ಹೌದು ಚೈತ್ರ, 4 ಸಾರಿಗೆ ನಿಗಮಗಳಲ್ಲಿನ ಪರಿಸ್ಥಿತಿ ಬೇರೆ ಬೇರೆಯಾಗಿದೆ, ವಿಭಿನ್ನವಾಗಿದೆ. ಮತ್ತು 4 ಸಾರಿಗೆ ನಿಗಮಗಳಿಗೆ ಇರುವಂತಹ PF ಹಣವನ್ನ ಬಾಕಿ ಉಳಿಸ್ಕೊಂಡಿರುವಂತಹ ಮತ್ತೆ ಇಂಧನದ ಬಾಕಿ ಉಳಿಸ್ಕೊಂಡಿರುವಂತಹ ವ್ಯತ್ಯಾಸಗಳು ಕೂಡ ಸಾಕಷ್ಟಿದಾವೆ. ಆದ್ರೆ ಸದ್ಯಕ್ಕೆ ಈ ಎಲ್ಲಾ ಮಾನದಂಡಗಳನ್ನ ಗಮನಿಸಿಕೊಂಡು ಮತ್ತು 4 ಸಾರಿಗೆ ನಿಗಮಗಳಿಗೆ ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಇದೀಗ 15%ಗೆ ಏರಿಕೆ ಮಾಡಬೇಕು ಅನ್ನುವಂತ ಒಂದು ನಿರ್ಣಯಕ್ಕೆ ಬಂದಂತೆ ಕಾಣ್ತಾ ಇದೆ. ಮತ್ತು ನೇರವಾಗಿ ತಕ್ಷಣಕ್ಕೆ 30-35% ನಷ್ಟು ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ದೆ ಆದ್ರೆ ಅದು ಗ್ರಾಹಕರಿಗೆ ದೊಡ್ಡ ಹೊರೆ ಆಗುತ್ತೆ, ಪ್ರಯಾಣಿಕರಿಗೆ ಸಾಕಷ್ಟು ನಷ್ಟ ಆಗುತ್ತೆ, ಅವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಒಂದು ರೀಸನೇಬಲ್ ಪ್ರೈಸ್ಗೆ ತಂದು ನಿಲ್ಲಿಸದಂತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮತ್ತು 4 ಸಾರಿಗೆ ನಿಗಮಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯೋದಕ್ಕೂ ಕೂಡ ಬೇರೆ ಬೇರೆ ಅಂಶಗಳನ್ನ ಉಲ್ಲೇಖವನ್ನ ಸಚಿವ ಸಂಪುಟ ಮಾಡಿದೆ. ಅಂದ್ರೆ ಕೆಎಸ್ಆರ್ಟಿಸಿಗೆ ಸುಮಾರು 600 ಕೋಟಿಯಷ್ಟು ಸಾಲವನ್ನ ಪಡೆಯೋದಕ್ಕೆ ಮಂಜೂರಾತಿಯನ್ನ ಸರ್ಕಾರ ನೀಡಿದ್ರೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸುಮಾರು 300 ಕೋಟಿಯಷ್ಟು ಹಣ ಸಾಲವನ್ನ ಪಡೆಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಬಿಎಂಟಿಸಿಗೂ ಕೂಡ ಈ ರೀತಿ ಬೇರೆ ಬೇರೆ 4 ನಿಗಮಗಳ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು 4 ನಿಗಮಗಳ ಆದಾಯವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. 4 ನಿಗಮಗಳ ಆದಾಯದ ಇದರಲ್ಲೂ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಿದಾವೆ. ಸದ್ಯ ಬಿಎಂಟಿಸಿ ನಷ್ಟದಲ್ಲಿದ್ರೆ ಕೆಎಸ್ಆರ್ಟಿಸಿ ಲಾಭದಲ್ಲಿದೆ. ಇದನ್ನ ಸರಿದೂಗಿಸೋದಕ್ಕೆ ಕೆಎಸ್ಆರ್ಟಿಸಿ ಹಣಕಾಸಿನ ಇದನ್ನ ಬಿಎಂಟಿಸಿಗೆ ಸರಿದೂಗಿಸುವಂತ ಕೆಲಸವನ್ನು ಕೂಡ 4 ಸಾರಿಗೆ ನಿಗಮಗಳಲ್ಲಿ ಮಾಡಲಾಗ್ತಾ ಇದೆ. ಇಂಧನ ದರ ಹೆಚ್ಚಳ ಆಗಿದ್ದು ಮತ್ತು ಅದನ್ನು ಕೂಡ ಬಾಕಿ ಉಳಿಸಿಕೊಂಡಂತದ್ದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಸಣ್ಣ ಮಟ್ಟಿಗಿನ ಮುಜುಗರ ಉಂಟು ಮಾಡಿತ್ತು. PF ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡದ್ದು ಎಲ್ಲೋ ಒಂದ್ ಕಡೆ ಉದ್ಯೋಗಿಗಳಿಗೆ ಮತ್ತು 4 ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ಒಂದು ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನ ಪಡೆದುಕೊಳ್ಳೋದಕ್ಕೆ ಷರತ್ತುಬದ್ಧ ಮಂಜೂರಾತಿಯನ್ನ ಸರ್ಕಾರ ನೀಡಿದೆ. ಒಂದು ಕಡೆ ಸರ್ಕಾರದ ಈ ಒಂದು ಷರತ್ತುಬದ್ಧ ಮಂಜೂರಾತಿಯ ಆಧಾರದ ಮೇಲೆ 4 ಸಾರಿಗೆ ನಿಗಮಗಳು ಸುಮಾರು 2,000 ಕೋಟಿಯಷ್ಟು ಹಣವನ್ನ ಸಾಲದ ರೂಪದಲ್ಲಿ ಪಡೆದುಕೊಳ್ತವೆ. ಇನ್ನೊಂದು ಕಡೆ ಇದೀಗ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇರುವಂತದ್ದು. ಇದರ ಮೂಲಕ ಸುಮಾರು 300-400 ಆದಾಯ ಬರಬಹುದು ಅಂತ ಹೇಳಿ ಸದ್ಯಕ್ಕೆ ನಿರೀಕ್ಷೆಯನ್ನ ಮಾಡಲಾಗಿದೆ. 4 ಸಾರಿಗೆ ನಿಗಮಗಳಿಂದ ಇಷ್ಟು ಕೋಟಿಯಷ್ಟು ಬಂದಿದೆ ಆದ್ರೆ ಅದನ್ನ ಎಲ್ಲೊಂದ್ ಕಡೆ ಇಂಧನಕ್ಕೆ ಮತ್ತು PF ನ ವ್ಯತ್ಯಾಸಕ್ಕೆ ಸರಿಹೊಂದಿಸಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಲೆಕ್ಕಾಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಸುದೀರ್ಘ ಚರ್ಚೆ ಆಗಿರಬಹುದು ಕ್ಯಾಬಿನೆಟ್ ನಲ್ಲಿ. ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಯಾವತ್ತಿನಿಂದ ಇದು ಜಾರಿಗೆ ಬರುತ್ತೆ ಮತ್ತು ಎಷ್ಟು ಆದಾಯವನ್ನ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಸರ್ಕಾರ ಇಟ್ಕೊಂಡಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಚೈತ್ರ, ಇನ್ನು ಸಿಬ್ಬಂದಿಗಳನ್ನು ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ. ಒಂದು, ಅವರಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಬಂದು ಬಿಡಬೇಕು ಅಂತ, ಮತ್ತೊಂದು ಕಡೆಯಲ್ಲಿ ವೇತನ ಹೆಚ್ಚಳದ ಬಗ್ಗೆನೂ ಕೂಡ ಇದಾಗಲೇ ಚರ್ಚೆಗಳು ಒಂದಷ್ಟು ಇರೋದು. ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಅವರು ಹೇಳ್ತಾ ಇದ್ರು 4 ನಿಗಮಗಳಿಗೆ ಸೇರಿ 15% ಇಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಗಳಿರೋದ್ರಿಂದ ಅವುಗಳ ಬಗ್ಗೆನೂ ಕೂಡ ಚರ್ಚೆಗಳು ಆಗುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು ಪ್ರಸನ್ನ. ಒಟ್ಟು ಸಾರಿಗೆ ಇಲಾಖೆಗೆ 3,650 ಕೋಟಿ ಹೆಚ್ಚುವರಿ ಹೊರೆ ಏನಾಗ್ತಾ ಇತ್ತು ಅದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಂಟ್ರೋಲ್ ಆಗಬಹುದು. 15% ದರ ಏರಿಕೆ ಮಾಡಿರೋದ್ರಿಂದ ಸಚಿವ ಸಂಪುಟ ಸಭೆಯಲ್ಲಾದಂತ ಮಹತ್ವದ ನಿರ್ಧಾರ ಇದು. ಸೊ ಇದನ್ನ ಜನ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ ನೋಡಬೇಕು. ಈ ಹಿಂದೆನೇ ಇದ್ದಂತ ಚರ್ಚೆಗಳು ಆಗ್ಲೇ ಹೇಳಿದ್ವಿ ನಾವು, ಮಹಿಳೆಯರೇನೋ ಫ್ರೀ ಆಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ, ಆದ್ರೆ ಪುರುಷರ ಕತೆ ಏನು, ನಮ್ಮ ಪರ್ಸ್ನಿಂದ ಹೋಗ್ತಾ ಇದೆ, ಇಲ್ಲಿಂದ ತೆಗೆದು ಅಲ್ಲಿ ಕೊಟ್ಟಾಗ ಆಗ್ತಾ ಇದೆ ಅನ್ನೋದಾಗಿ 45% ದರ ಏರಿಕೆ ಪ್ರಸ್ತಾವನೆಯನ್ನ ಬಿಎಂಟಿಸಿ ಇಟ್ಟಿತ್ತು.
15% ದರ ಏರಿಕೆಗೆ ಇದೀಗ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಬಿಎಂಟಿಸಿಯ ಬೇಡಿಕೆ ಏನಿತ್ತು 42% ದರ ಏರಿಕೆ ಆಗಬೇಕು ಅನ್ನುವಂತ ಪ್ರಸ್ತಾವನೆ ಬಿಎಂಟಿಸಿಯಿಂದ ಇತ್ತು. ಆದ್ರೆ ಆಗಿರೋದು 15% ಮಾತ್ರ. 42% ದರ ಏರಿಕೆಯ ಪ್ರಸ್ತಾವನೆ ಬಿಎಂಟಿಸಿಯಿಂದ ಇದ್ರೂ ಕೂಡ 15% ದರ ಏರಿಕೆಗೆ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಸಿಬ್ಬಂದಿಗೆ ವೇತನದ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಹೆಚ್ಚಳದ ಮಾತೇ ಇಲ್ಲ. ವೇತನವನ್ನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಅವೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿದ್ರೆ ದರ ಹೆಚ್ಚಳ ಆಗಲೇಬೇಕು, ಟಿಕೆಟ್ ದರ ಹೆಚ್ಚಳ ಆಗಬೇಕು ಅನ್ನೋದಾಗಿ ಇದೀಗ 42% ಹೆಚ್ಚಳ ಆಗಬೇಕು ಅಂತ ಬಿಎಂಟಿಸಿ ಏನ್ ಕೇಳಿತ್ತು. ಆದರೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕೇವಲ 15% ಮಾತ್ರ. 15% ಟಿಕೆಟ್ ದರ ಹೆಚ್ಚಳ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದು ಇಂಪ್ಲಿಮೆಂಟ್ ಕೂಡ ಆಗುತ್ತೆ. ಆಗ್ಲೇ ಪ್ರಸನ್ನ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಆದಷ್ಟು ಬೇಗನೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಗಮಗಳು ಚಿಂತನೆಯನ್ನ ನಡೆಸಿದೆ ಅಂತ. ಅದಕ್ಕಾಗಿನೇ ಬಹುಶಃ ಆಗಸ್ಟ್ನಲ್ಲೂ ಕೂಡ ಮೀಟಿಂಗ್ ಅನ್ನ ಇಟ್ಟಿದ್ರು, ಅಲ್ಲೂ ಕೂಡ ಪ್ರಸ್ತಾವನೆ ಆಗಿತ್ತು. ಏನ್ ಬೇಡಿಕೆ ಇದೆ ಅನ್ನೋದರ ಚರ್ಚೆಗಳು ಕೂಡ ಆಗಿತ್ತು. 4 ನಿಗಮಗಳ ಬೇಡಿಕೆ ಬೇರೆ ಬೇರೆಯಾಗಿತ್ತು. ಬಿಎಂಟಿಸಿ ನೋಡಿದ್ರೆ 42%, ಕೆಎಸ್ಆರ್ಟಿಸಿ 30% ನಮಗೆ ದರ ಹೆಚ್ಚಳ ಆಗಲೇಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಇವತ್ತಿನ ಕ್ಯಾಬಿನೆಟ್ ಸಭೆಯಾದ ನಂತರದಲ್ಲಿ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕೇವಲ 15% ದರ ಏರಿಕೆಗೆ ಮಾತ್ರ. ಆದಷ್ಟು ಬೇಗನೆ ಇದನ್ನ ಇಂಪ್ಲಿಮೆಂಟ್ ಮಾಡುವತ್ತ ಚಿಂತನೆಗಳು ಕೂಡ ನಡೆದಿದೆ. ವಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾಗಿದ್ದಂತ ಸರ್ಕಾರ ಫ್ರೀ ಬೀಸ್ ಅಂತ ಕೊಡ್ತೀರಾ, ನಂತರದಲ್ಲಿ ಅದರ ಹೊರೆಯನ್ನ ಜನರ ಮೇಲೆನೆ ಹಾಕ್ತಾ ಇದ್ದೀರಾ ಅನ್ನುವಂತ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಟಿಕೆಟ್ ದರ ಹೆಚ್ಚಳಕ್ಕೆ ಆಗ್ಲೇ ಹೇಳಿದಾಗೆ ಆಗಸ್ಟ್ನಲ್ಲೇ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. 4 ನಿಗಮಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಸದ್ಯ ರಾಜ್ಯದಲ್ಲಿ ಡೀಸೆಲ್ ಬೆಲೆ 88.99 ಪೈಸೆಗಳಷ್ಟಿದೆ. 2020ರಲ್ಲಿ ರಾಜ್ಯದಲ್ಲಿ 68 ರೂಪಾಯಿ ಇತ್ತು ಡೀಸೆಲ್ ದರ. 2014ರಲ್ಲಿ ರಾಜ್ಯದಲ್ಲಿ 54ರಿಂದ 55 ರೂಪಾಯಿ ಆಯಿತು. ಟಿಕೆಟ್ ದರ ಹೆಚ್ಚಳಕ್ಕೆ ಆಗಸ್ಟ್ನಲ್ಲೇ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿತ್ತು. 4 ನಿಗಮಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗ್ತಾನೆ ಬಂದಿತ್ತು. ರಾಜ್ಯದಲ್ಲಿ ಇದೀಗ 88 ಅಷ್ಟಿದೆ ಡೀಸೆಲ್ನ ದರ. 2020ರಲ್ಲಿ 68 ರೂಪಾಯಿ ಇದ್ದಂಥದ್ದು ಏರಿಕೆಯನ್ನ ಕಂಡಿತ್ತು. ಆದ್ರೆ ಅಲ್ಲಿ ಟಿಕೆಟ್ ದರದಲ್ಲಿ ಯಾವುದೇ ವ್ಯತ್ಯಾಸಗಳು ಆಗಿರಲಿಲ್ಲ. 2013 ಅಂತ ಹೇಳಿದ್ರೆ ಆಲ್ಮೋಸ್ಟ್ 11 ವರ್ಷದಿಂದ ಟಿಕೆಟ್ ದರದಲ್ಲಿ ಏರಿಕೆ ಆಗೇ ಇಲ್ಲ. ಈ ಪ್ರಸ್ತಾವನೆ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿತ್ತು 4 ನಿಗಮಗಳು. ಡೀಸೆಲ್ನ ದರ ಹೆಚ್ಚಳವಾಗುತ್ತೆ, ಆದ್ರೆ 11 ವರ್ಷಗಳಲ್ಲಿ 4 ನಿಗಮದ ಬಸ್ ಟಿಕೆಟ್ ದರದಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ, ಏರಿಕೆಯನ್ನ ಮಾಡಿಲ್ಲ ಅನ್ನುವಂತ ಪ್ರಸ್ತಾವನೆ ಇದ್ದೇ ಇತ್ತು. ಆಗಸ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ಗಳು ಕೂಡ ಆಗಿತ್ತು. 4 ನಿಗಮಗಳು ಇಷ್ಟು %ನಷ್ಟು ಏರಿಕೆ ಆಗಲೇಬೇಕು ಅಂತ ಹೇಳಿತ್ತು. ಇದೀಗ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 25ರಿಂದ 30% ದರ ಏರಿಕೆಗೆ ಪ್ರಸ್ತಾಪ ಇತ್ತು. 25ರಿಂದ 30% ಏರಿಕೆಗೆ ಕೆಎಸ್ಆರ್ಟಿಸಿ ಪ್ರಸ್ತಾವನೆ ಇಟ್ಟಿತ್ತು. 30% ಟಿಕೆಟ್ ದರ ಹೆಚ್ಚಳಕ್ಕೆ ಕೆಡಬ್ಲ್ಯೂಕೆಆರ್ಟಿಸಿ ಮನವಿಯನ್ನ ಮಾಡಿಕೊಂಡಿತ್ತು. 25ರಿಂದ 30% ಹೆಚ್ಚಳಕ್ಕೆ ಕೆಕೆಆರ್ಟಿಸಿ ಪ್ರಸ್ತಾವನೆಯನ್ನ ಮಾಡಿತ್ತು. ಕಳೆದ ಆಗಸ್ಟ್ನಲ್ಲಿ ಈ ಪ್ರಸ್ತಾವನೆಯನ್ನ ಸಾರಿಗೆ ನಿಗಮಗಳು ಸಲ್ಲಿಕೆ ಮಾಡಿದ್ವು. 25ರಿಂದ 30% ದರ ಏರಿಕೆ ಹೆಚ್ಚಳಕ್ಕೆ ಕೆಡಬ್ಲ್ಯೂಕೆಆರ್ಟಿಸಿ ಮನವಿಯನ್ನ ಮಾಡಿಕೊಂಡಿತ್ತು. ಹಾಗೆ ಕೆಕೆಆರ್ಟಿಸಿ 25ರಿಂದ 30% ದರ ಏರಿಕೆ ಆಗಬೇಕು ಅಂತ ಹೇಳಿತ್ತು, ಪ್ರಸ್ತಾವನೆ ಸಲ್ಲಿಕೆ ಮಾಡಿತ್ತು. ಆಗಸ್ಟ್ನಲ್ಲೇ ಈ ಎಲ್ಲಾ ಪ್ರಸ್ತಾವನೆಗಳು ಕೂಡ ಸಲ್ಲಿಕೆ ಆಗಿತ್ತು. ಆದರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ 15% 4 ನಿಗಮಗಳಲ್ಲಿ 15% ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ 4 ನಿಗಮಗಳ ಬೇಡಿಕೆ ಏನಿತ್ತು ಅಂತ. ಕೆಕೆಆರ್ಟಿಸಿ, ಕೆಎಸ್ಆರ್ಟಿಸಿ ಕಳೆದ ಆಗಸ್ಟ್ನಲ್ಲೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ವು. ನಿಗಮಗಳ ಸಿಬ್ಬಂದಿಗೆ ವೇತನ ಕೊಡೋದ್ರಿಂದ ಹಿಡಿದು ವೇತನ ಹೆಚ್ಚಳದಿಂದ ಹಿಡಿದು ಸಂಭಾಳಿಸೋದಕ್ಕೆ ಕಷ್ಟವಾಗ್ತಾ ಇದೆ ಅನ್ನುವಂಥದ್ದಾಗಿ ಬೇಡಿಕೆ ಇತ್ತು.